ಇನ್ನು ಮೈಸೂರಿನಲ್ಲಿ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ಸರಿಯಾಗಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊರ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಪೀಕಲಾಟ. ಇನ್ನು ಜಿಲ್ಲೆಯ ಒಳಗಡೆ ಓಡಾಡೋದಕ್ಕೂ ಕೂಡ ಬಸ್ ಇಲ್ಲದೆ ಸಮಸ್ಯೆ ಎದುರಾಗ್ತಾ ಇದೆ. ಅಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ. ಬಸ್ ಎಲ್ಲಿವರೆಗೆ ಹೋಗುತ್ತೆ ಹೋಗ್ತೇನೆ, ಪ್ರತಿಭಟನೆ ಕಾವು ಪಡೆದ್ರೆ ಅಲ್ಲೇ ಬಸ್ ನಿಲ್ಲಿಸ್ತೇವೆ ಅಂತ ಹೇಳಿ ಮೈಸೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬಸ್ ಚಾಲಕ ಹೇಳಿದ್ದಾರೆ. ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಅಂತಂದ್ರು ನಮಗೆ ಹಿರಿಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಡ್ಯೂಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಮುಷ್ಕರದ ಬಿಸಿ ಹೆಚ್ಚಾದ್ರೆ, ಕಾವು ಹೆಚ್ಚಾದ್ರೆ ನಾವು ಅಲ್ಲಿಯೇ ನಿಲ್ಲಿಸ್ಬಿಡ್ತೀವಿ. ನೋಡಿ, ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಬಸ್ಗಳು ಓಡಾಡ್ತಾ ಇದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳಿಲ್ಲ. ಈಗ ಬೆಳಿಗ್ಗೆ ಹೋಗಬೇಕಾದಂತಹ ಬಸ್ಗಳು ಪಾಸ್ ಆಗಿದೆ, ಈಗ ಅಲ್ಲಿ ಬಸ್ಗಳಿಲ್ಲ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರು ಅಲ್ಲಿ ಪರದಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ. ಮೆಜೆಸ್ಟಿಕ್ನ ದೃಶ್ಯಗಳು ಗಮನಿಸ್ತಾ ಇದ್ದೀರಿ ನೀವು. ಒಂದು ರೌಂಡ್ ಹಿಂಗೆ ಮೆಜೆಸ್ಟಿಕ್ ನೋಡಿದ್ವಿ ನಾವೀಗ. ಅಲ್ಲಿ ಬಸ್ಗಳು ಇನ್ನೂ ಅಷ್ಟೊಂದು ಆಪರೇಟ್ ಆಗ್ತಾ ಇಲ್ಲ. ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗಬೇಕು. ಅದಾಗಲಿಲ್ಲ ಅಂತಂದ್ರೆ ಭಾರಿ ಸಮಸ್ಯೆ ಆಗುತ್ತೆ. ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಏನ್ ಪರ್ಯಾಯ ವ್ಯವಸ್ಥೆ? ಖಾಸಗಿ ಬಸ್ಗಳನ್ನು ಇಳಿಸ್ತೀವಿ, ಖಾಸಗಿ ಚಾಲಕರನ್ನ ಬಳಸ್ಕೋತೀವಿ ಅಂತ ಹೇಳಿ. ಅದು ಯಾವ ಪ್ರಕಾರವಾಗಿರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ದಿನನಿತ್ಯ ಈ ಕ್ಷಣಕ್ಕೆ ನಿಮಗೆ ಒಂದು ಅಂದಾಜು ಹೇಳಿದ್ರೂ ಬೆಚ್ಚಿ ಬೀಳ್ತೀರಿ ವೀಕ್ಷಕರೇ. ಮೆಜೆಸ್ಟಿಕ್ ಕೇಂದ್ರದಿಂದ ಇಡೀ ಬೆಂಗಳೂರು ಸುತ್ತಮುತ್ತ ಲಕ್ಷ ಸಂಖ್ಯೆಯಲ್ಲಿ ಜನ ಬೆಳಿಗ್ಗೆನೇ ಓಡಾಡ್ತಾರೆ. ಕಾರಣ ಅವರ ಕಚೇರಿಗೆ ಹೋಗೋದಕ್ಕೆ. ಎಷ್ಟೋ ಜನ ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಅರ್ಲಿ ಮಾರ್ನಿಂಗ್ ಅವ್ರ ಮನೆಯಿಂದ ಹೊರಟು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಬಸ್ ಚೇಂಜ್ ಮಾಡಿಕೊಂಡು ಅವರವರ ಆಫೀಸ್ಗಳಿಗೆ ಹೋಗ್ತಾ ಇರ್ತಾರೆ. ಆದರೆ ಇವತ್ತು ನೋಡಿ, ಸಾರಿಗೆ ಮುಷ್ಕರ, ಬಸ್ಗಳಿಲ್ಲ. ಅದು ಹೆಂಗ್ ವ್ಯವಸ್ಥೆ ಮಾಡ್ತಾರೋ, ಹೇಗೆ ಓಡಾಡ್ತಾರೋ, ಭಾರಿ ಸಮಸ್ಯೆ, ಅಸ್ತವ್ಯಸ್ತನೇ ಆಗುತ್ತೆ. ಸರ್ಕಾರ ನಿನ್ನೆನೇ ಮೀಟಿಂಗ್ನಲ್ಲಿ ಇವರ ಮನವೊಲಿಸುವಂತ ಕೆಲಸ ಮಾಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ. ಮೈಸೂರಿನಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ನೌಕರರು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಮೈಸೂರಿನ ಬಹುತೇಕ ಗ್ರಾಮಾಂತರ ಬಸ್ ನಿಲ್ದಾಣ ಇರಬಹುದು, ನಗರ ಬಸ್ ನಿಲ್ದಾಣ ಇರಬಹುದು, ಎರಡೂ ಕೂಡ ಸಾಕಷ್ಟು ಬೆರಳಿಗೆ ಬಸ್ಗಳು ಮಾತ್ರ ಓಟ ನಡೆಸ್ತಾ ಇರುವಂತದ್ದು ವಿಶೇಷ ಗಮನಿಸ್ತಾ ಇರಬಹುದು. ಈಗಾಗಲೇ ಗ್ರಾಮೀಣ ಬಸ್ ನಿಲ್ದಾಣದಿಂದ ಯಾವೆಲ್ಲ ಬಸ್ಗಳು ಇಲ್ಲಿ ಈ ಬಸ್ ನಿಲ್ದಾಣದಲ್ಲಿ ರಾತ್ರಿ ಬಂದು ಸ್ಟೇ ಆಗಿತ್ತು ಆ ಬಸ್ಗಳು ಮಾತ್ರ ಈಗ ಹೊರಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ತುಮಕೂರು ಇರಬಹುದು, ಬಾಗಲಕೋಟೆ ಇರಬಹುದು, ಈ ಭಾಗಗಳಿಗೆ ಹೋಗೋದಕ್ಕೆ ಬಸ್ಗಳೀಗ ಸದ್ಯಕ್ಕೆ ಸಿದ್ಧ ಆಗಿರುವಂತದ್ದು. ಈಗಾಗಲೇ ಬಹುತೇಕ ಅವರ ಊರುಗಳಿಗಿರಬಹುದು, ಜೊತೆಗೆ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಟೂರ್ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರುತ್ತೆ, ಒಂದೊಂದು ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ. ಸೊ ಈ ಬಸ್ ನಿಲ್ದಾಣ ಕೂಡ ಬೆಂಗಳೂರು ಇರಬಹುದು, ವಿವಿಧ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತವೆ. ಸೊ ಅವರೆಲ್ಲರೂ ಕೂಡ ಇಲ್ಲೂ ಕೂಡ ಬಸ್ಗಳು ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ದೂರದ ಊರುಗಳಿಗೆ ಈ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಕೂಡ ಬಸ್ಗಳು ಹೋಗ್ತಾ ಇತ್ತು. ಸದ್ಯಕ್ಕೆ ಕೇವಲ ಬೆರಳಿಗೆ ಬಸ್ ಮಾತ್ರ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಇರುವಂತದ್ದು. ಸುಮಾರು 750 ಬಸ್ಗಳು ಪ್ರತಿನಿತ್ಯ ಈ ಒಂದು ಬಸ್ ನಿಲ್ದಾಣದಿಂದ ಸಂಚಾರ ನಡೆಸ್ತವೆ. ಸದ್ಯಕ್ಕೆ ಯಾವ ಬಸ್ಗಳು ಕೂಡ ಹೋರಾಟ ನಡೆಸ್ತಾ ಇಲ್ಲ. ಜೊತೆಗೆ ಮಾತಾಡೋದಕ್ಕೆ ಬಸ್ನ ಡ್ರೈವರ್ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀವಿ. ಸರ್, ಹೋಗ್ತಾ ಇದ್ರೆ ಸರ್ ಹೇಗೆ ಸರ್ ಇವತ್ತು ಅಂತ? ಹೊರಟಿವಿ ಸರ್. ಯಾರು ಏನು ಹೇಳಿಲ್ಲ ಸರ್, ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿವರೆಗೂ ಹೋಗ್ತೇವೆ ಸರ್. ನಾವು ಬಾಗಲಕೋಟೆ ಹೋಗ್ತೇವೆ ಸರ್. ಹ್ಞೂ ಸರ್, ಕೈ ಜೋಡಿಸಿವಿ ಸರ್. ಆದ್ರೆ ಇಲ್ಲಿ ನಿಲ್ಕೊಡಲ್ಲ, ಎಲ್ಲಿ ತಗ ಹೋದ್ರಿ ಹೋಗ್ರಿ ಅಂತ ಹೇಳ್ತಾರೆ. ಅದ್ ನೈಟೇ ಹೊಳ್ಳಿ ಹೋಗಂದ್ರಿ. ನಾ ಅಲ್ಲಿಂದ ಬಂದಿನ 600 ಕಿಲೋಮೀಟರ್, ಒಬ್ಬನೇ ಹೋಗ್ಬೇಕಾದ್ರೆ ಕಷ್ಟ ಆಗತ್ರಿ. 10 ಗಂಟೆ ಬಂದಿನ್ರಿ, ಅದಕ್ಕೆ ಈಗ ಹೊರಟಿನಿ ಸರ್. ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಸ್ಬಿಡ್ತೀನಿ. ಮುಷ್ಕರ ಆದ್ರೆ ಪ್ರತಿಭಟನೆ ಮಾಡೋ ಸರಿನಾ ತಪ್ಪಾಗ್ತಾರೆ ಈ ಪ್ರಕಾರವಾಗಿ? ಸರ್ ಸರಿ ಐತಿ ಸರ್, ಕಂಪಲ್ಸರಿ ಸರಿ ಐತಿ, ಮಾಡ್ಬೇಕು ಸರ್. ಆದ್ರೆ ಇವ್ರು ಯಾರು ಹಿಂಗ ಕೈ ಜೋಡಿಸಲ್ಲ ಸರ್. ಈಗ ನಮ್ಮದು ಆಫೀಸರ್ ಜವಾಬ್ದಾರಿ ತಗೊಂಡು ಹೇಳ್ಬೇಕು ಸರ್, ಯಾರು ಹೋಗ್ಬೇಡ್ರಪ್ಪ ನಿಲ್ತ. ಆಫೀಸರ್ ಯಾರು ಬರ್ತಾ ಇಲ್ಲ ಸರ್, ಎಲ್ಲ ಬರೀ ಡ್ರೈವರ್ ಕಂಡಕ್ಟರ್ ಮೇಲೆ ಹಾಕ್ಬಿಡ್ತಾರೆ. ಏನೇ ಆದ್ರೂ ನಾವೇ ಹೊಣಿಗಾರ. ಈಗ ಗಾಡಿಗೆ ಯಾರು ಗ್ಲಾಸ್ ಕಲ್ಲು ಹೊಡೆದ್ರು ಏನ್ ಮಾಡಿದ್ರು ನಮ್ಗೆ ರೀ ಫೈನ್, ನಾವೇ ಫೈನ್ ಕಟ್ಬೇಕು. ಮತ್ತು ಈಗ ಆಫೀಸರ್ ಒಬ್ರು ಇಲ್ಲ ನೋಡಿ ಸರ್, ಯಾರು ಒಬ್ರು ಹೇಳಲ್ಲ. ನೀವು ಹೋಗ್ತಿರಿ ಹೋರಿ, ಬಿಡ್ರಿ ಅಂದ್ರೆ ಏನು ಜವಾಬ್ದಾರಿ ಇಲ್ಲ ಸರ್. ಒಂದ್ ಕಡೆ ಪ್ರತಿಭಟನೆ ಸರ್, ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗ್ತಿದೆ, ಸಾಕಷ್ಟು ತೊಂದರೆ ಆಗ ಸರ್. ಇದಕ್ಕೆಲ್ಲ ಹೊಣೆಗಾರ ಆಫೀಸರ್ ಸರ್. ಆಫೀಸರ್ ಜವಾಬ್ದಾರಿ ತಗೋಬೇಕು ಸರ್. ತೊಂದ್ರೆ ಯಾಕೆ ಮಾಡ್ತೀರಪ್ಪ? ಈಗ ನಮ್ ಕೊಡೋದು ಕೊಟ್ರೆ ನಾವ್ ಯಾಕೆ ತೊಂದ್ರೆ ಮಾಡ್ತೀವಿ ಸರ್? ನಾವು ಕರೆಕ್ಟಾಗಿ ಓಡ್ತೀವ್ರಿ.
ನಮ್ಗೆ ಪೇಮೆಂಟ್ ಸರಿಯಾಗಿ ಕೊಡಲ್ಲ, ನಮ್ಮ ಹರಿಯರ್ಸ್ ಕೊಡಂಗಿಲ್ಲ, ಸರಿಯಾಗಿ ಪೇಮೆಂಟ್ ಇದು ಮಾಡಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಸರ್? ಅಲ್ಲ ಸರ್, 600 ಕಿಲೋಮೀಟರ್ ಒಬ್ಬನೇ ಬಂದಿನಿ ಸರ್. ಈಗ 600 ಕಿಲೋಮೀಟರ್ ಒಬ್ಬನೇ ಹೋಗ್ಬೇಕ್ರಿ. ಈಗ ಯಾರು ಒಬ್ರು ನೋಡಿ ಸರ್, ಇಲ್ಲಿ ಹೇಳೋರು ಕೇಳೋರು ಜವಾಬ್ದಾರಿ ಏನ್ ಮಾಡೋಕೆ ಹೇಳಿ ಸರ್? ಬರ್ತಾರೆ ಸರ್, ಬಂದ್ ಎಲ್ಲಿ ಮಠ ಅಂದ್ರೆ ಹೋಗ್ತೀನಿ, ಅಲ್ಲಿ ಮಠ ಹೋಗ್ತೀನಿ ಸರ್. ಆ ಗಾಡಿ ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಂತು ಬಿಡ್ತೀನಿ. ಹ್ಞೂ ಸರ್, ಅದಾರ ಸರ್, ಕಂಡಕ್ಟರ್ ಅದಾರ ಸರ್. ಧನ್ಯವಾದ ಸರ್. ಅಂದ್ರೆ ಬಾಗಲಕೋಟೆಗೆ ಈಗ ಸದ್ಯಕ್ಕೆ ಬಸ್ ಹೋಗ್ತಾ ಇರುವಂತದ್ದು. ಆಫೀಸರ್ಸ್ಗಳು ಇಲ್ಲೋ ನಮ್ಮ ಜೊತೆ ಇಲ್ಲಿ ಪ್ರಯಾಣಿಕ ಅವರು ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಎಲ್ಲಿ ಹೋಗ್ತಾ ಇದ್ರೆ ಸರ್ ಅಂತ? ಬಸ್ಗಳಿದೆ ಹೇಗೆ ಸರ್ ಅಂತ? ಸರ್ ಗೊತ್ತಿಲ್ಲ, ನೋಡ್ಬೇಕು ಅಂತ ಇದಾರೆ, ನೋಡ್ಬೇಕಷ್ಟೇನೆ. ಬಸ್ ಮುಷ್ಕರ ಗೊತ್ತಿದ್ದಲ್ವಾ ನಿಮ್ಗೆ ಅಂತ? ಗೊತ್ತಿತ್ತು ಸರ್, ಆದ್ರೆ ನಮ್ದು ದಿನ ಮಾಮೂಲಿ ಇರ್ತದಲ್ಲ ಪ್ರಯಾಣಗಳು, ನೆಸೆಸಿಟಿ ಇರುತ್ತೆ, ಹೋಗ್ಲೇಬೇಕು. ಬಟ್ ಇಲ್ಲಿ ನೋಡ್ತಾ ಪ್ರಕಾರ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕೇಳಿದ್ವಿ, ನೋಡೋಣ, ಗ್ಯಾರಂಟಿ ಇಲ್ಲ. ಮಧ್ಯದಲ್ಲಿ ಎಲ್ಲಾರು ಹೋಗುತ್ತೆ ಅಲ್ಲೇ ಅಂತಾರೆ, ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲೇನ್ ಮಾಡೋದು? ಅದಕ್ಕೆ ನೋಡೋಣ, ವೇಟ್ ಮಾಡೋಣ. ಒಂದ್ ಕಡೆ ಪ್ರತಿಭಟನೆ ಅವರು ಕೂಡ ಸಾಕಷ್ಟು ತೊಂದರೆಗಳಾಗಿದೆ. ಪ್ರತಿಭಟನೆ ಸರಿನಾ ಅಥವಾ ಅವರು ಬೇರೆ ರೀತಿಯಾಗಿ ಪ್ರತಿಭಟನೆ ಮಾಡಬಹುದಾಯ್ತಾ ಅಂತ? ಸರ್, ಬೇರೆ ರೀತಿ ಅಂತಂದ್ರೆ ಪಬ್ಲಿಕ್ಕಿಗೆ ಇದ್ರಾಗುತ್ತೆ ಅಂದ್ಮೇಲೆ ಅವರು ನಮ್ಮ ಕರ್ನಾಟಕ ಸರ್ಕಾರದವರು ಏನಾರು ಒಂದು ಮಾಡ್ಬೇಕಾಯ್ತು, ವ್ಯವಸ್ಥೆ ಮಾಡ್ಬೇಕಾಯ್ತು. ಯಾಕಂದ್ರೆ ಪ್ರಯಾಣಿಕರು ಮಾಮೂಲಿ ಇದ್ದೇ ಇರ್ತಾರೆ, ಎಲ್ಲರಿಗೂ ತೊಂದರೆ ಆಗ್ಬಾರ್ದಲ್ವಾ? ಪ್ರತಿಭಟನೆ ಇವ್ರು ಮಾಡೋ ರೀತಿಯಲ್ಲಿ ಮಾಡ್ಬೇಕು. ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಇಲ್ಲ, ಏನಾರ ವ್ಯವಸ್ಥೆ ಮಾಡ್ಕೊಡ್ಬೇಕು ಪ್ರಯಾಣಿಕರಿಗೆ. ಎಷ್ಟು ಜನ ಹೆಂಗಸರು ಮಕ್ಕಳು ಎಲ್ಲ ಇರ್ತಾರೆ. ನಮ್ಮಂತರಾದ್ರೆ ಹೆಂಗೋ ಇದ್ ಮಾಡ್ಬಿಡ್ತೀವಿ. ದೂರ ಹೋಗೋರು ಕ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದಿಷ್ಟು ಏನೋ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಬಸ್ ಡ್ರೈವರ್ ಕೂಡ ಹೇಳ್ತಾರೆ, ಅವರು ಬಾಗಲಕೋಟೆಗೆ ಹೋಗ್ತಾ ಇದ್ರು. ಆಫೀಸರ್ಸ್ಗಳು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೀವು ಇಷ್ಟ ಬಂದಂಗೆ ಇದ್ರೆ ಬಸ್ ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇಲ್ಲ. ನಮ್ಮಲ್ಲೇ ಸಾಕಷ್ಟು ಗೊಂದಲಗಳಿಂದ ಕಾಣ್ತಾ ಇದೆ. ನಮಗೆ ಹರಿಯರ್ಸ್ ಬರಬೇಕು, ನಮಗೆ ಸಾಕಷ್ಟು ಸರ್ಕಾರ ಆ ವ್ಯವಸ್ಥೆಗಳ ಮಾಡ್ಕೊಳ್ಬೇಕಾಗಿದೆ. ಪ್ರಯಾಣಿಕರು ಕೂಡ ಈಗಾಗಲೇ ಬೆಳಿಗ್ಗೆಂದರೂ ಕೂಡ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿದ್ದಾರೆ. ಸೊ ಹೀಗಾಗಿ ಮುಂದಿನ 12 ಗಂಟೆಗಳಲ್ಲಿ ಯಾವ ರೀತಿಯಾದಂತಹ ಮುಷ್ಕರ ತೀವ್ರ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಪ್ರಭು ಕನ್ನಡ, ಮೈಸೂರು. ಮೆಜೆಸ್ಟಿಕ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ಗಳು ಸರತಿ ಸಾಲಲ್ಲಿ ನಿಂತಿವೆ. ಮೈಸೂರಿನ ದೃಶ್ಯಗಳನ್ನು ಗಮನಿಸಿದಿರಿ ನೀವು. ಈಗ ಮತ್ತೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಮೆಜೆಸ್ಟಿಕ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾಗ ಅಲ್ಲಿ ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದೆ ಬೆಳಗಿನ ಜಾವ. ಬಹುಶಃ ಸಾರಿಗೆ ಮುಷ್ಕರದ ಬಿಸಿ ಜನರಿಗೆ ಅಷ್ಟೊಂದು ತಟ್ಟಲಿಕ್ಕಿಲ್ವಾ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ. ಬಹುಶಃ ಇವು ಬೆಳಗಿನ ರೌಂಡ್ಸ್. ಈಗ ಆಲ್ರೆಡಿ ಆಪರೇಟ್ ಆಗಿ ಹೋಗಿದ್ದಂತ ಬಸ್ಗಳು ಈಗ ವಾಪಸ್ ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದೆ ಬೆಳಗಿನ ಜಾವ. ಬಹುಶಃ ಸಾರಿಗೆ ಮುಷ್ಕರದ ಬಿಸಿ ಜನರಿಗೆ ಅಷ್ಟೊಂದು ತಟ್ಟಲಿಕ್ಕಿಲ್ವಾ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ. ಬಹುಶಃ ಇವು ಬೆಳಗಿನ ರೌಂಡ್ಸ್. ಈಗ ಆಲ್ರೆಡಿ ಆಪರೇಟ್ ಆಗಿ ಹೋಗಿದ್ದಂತ ಬಸ್ಗಳು ಈಗ ವಾಪಸ್